Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಲೋಕಸಭಾ ಎಲೆಕ್ಷನ್ಗೆ ಕೌಂಟೌನ್ ಶುರುವಾಗಿರುವಂಥದ್ದು. ಮತದಾನ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಕಲ ತಯಾರಿಗಳು ಕೂಡ ಶುರುವಾಗಿರುವಂಥದ್ದು. ಸದ್ಯ ನಾನೀಗ ಬೆಂಗಳೂರು ನಾರ್ತ್ ವಿಧಾನಸಭಾ ಕ್ಷೇತ್ರ ಅಂದರೆ ಈ ಒಂದು ಕ್ಷೇತ್ರದಲ್ಲಿ ನಡೀತಿರುವಂತಹ ಮಸ್ಟಿಂಗ್ ಅನ್ನು ತೋರಿಸ್ತಾ ಇದ್ದೀವಿ. ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಇವೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮಸ್ಟಿಂಗ್ ಕಾರ್ಯಗಳನ್ನು ನಾಳೆ ಮತದಾನಕ್ಕೆ ಬೇಕಾಗಿರುವಂತಹ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಹೀಗಾಗಿ ಇದಕ್ಕೆ ಬೇಕಾಗಿರುವಂತಹ ರಕ್ಷಣೆ ಬಂದೋಬಸ್ತ್ ಆಗಿರ್ಬೋದು ಮತ್ತು ಶಿಸ್ತು ಕ್ರಮಗಳು ಯಾವುದೇ ರೀತಿಯಂತ ಉಲ್ಲಂಘನೆ ಆಗದೇ ಇರುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಕಂಪ್ಲೀಟ್ ಆದಂಥ ಒಂದು ತಯಾರಿಕೆಯನ್ನು ಕೂಡ ಶುರು ಮಾಡಿರುವಂಥದ್ದು. ಯಾಕೆಂದರೆ ಯಾವುದೇ ರೀತಿಯಂಥ ಅವಘಡಗಳಾಗಲಿ ಜೊತೆಗೆ ಗದ್ದಲ ಮತ್ತು ಗಲಾಟೆಗಳು ಕೂಡ ನಡೆದಿರಲಿ ಅನ್ನುವಂಥ ದೃಷ್ಟಿಕೋನದಿಂದ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಒಂದು ಕಡೆ ಮುಂದಾಗಿದೆ. ಮತ್ತೊಂದು ಕಡೆ ಚುನಾವಣಾ ಆಯೋಗ ಕೂಡ ಒಂದು ಸಕಲ ರೀತಿಯಂಥ ತಯಾರಿಯನ್ನು ಶುರು ಮಾಡಿರುವಂಥದ್ದು. ನಾಳೆ ಮತದಾನ ಪ್ರಕ್ರಿಯೆ ಆರಂಭದಿಂದ ಹಿಡಿದು ಕೊನೆಯವರೆಗೂ ಕೂಡ ಯಾವುದೇ ರೀತಿಯಂಥ ಸಮಸ್ಯೆ ಮತ್ತು ತೊಂದರೆಗಳು ಆಗದಿರಲಿ ಅನ್ನೋ ದೃಷ್ಟಿಕೋನದಿಂದ ಪೊಲೀಸ್ ಇಲಾಖೆ ಈಗಾಗಲೇ ಬಂದೋಬಸ್ತನೆ ಆಗಿರ್ಬೋದು, ಶಿಸ್ತು ಕ್ರಮಗಳನ್ನು ಕೈಗೊಳ್ಳೋದಾಗಿರ್ಬೋದು, ಪೊಲೀಸ್ ಪ್ರತಿ ಬೂತ್ಗೂ ಮತ್ತು ಪ್ರತಿ ಒಂದು ಮತಗಟ್ಟೆಗೂ ಕೂಡ ನಿಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಹೀಗಾಗಿ ಈಗಾಗಲೇ ಡ್ಯೂಟಿ ಅಲಾಟ್ಮೆಂಟ್ ಕೂಡ ಶುರುವಾಗಿರುವಂಥದ್ದು ಪೊಲೀಸ್ ಇಲಾಖೆಯಿಂದ ಒಂದು ರೀತಿಯ ತಯಾರಿ ಶುರು ಆದರೆ, ಮತ್ತೊಂದು ಕಡೆ ರಾಜ್ಯ ಚುನಾವಣಾ ಆಯೋಗ ಸದ್ಯ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಒಂದು ಮಸ್ಟಿಂಗ್ ಕಾರ್ಯವನ್ನು ಶುರು ಮಾಡುವಂಥದ್ದು. ಮಸ್ಟಿಂಗ್ ಕಾರ್ಯ ಅಂದರೆ ಎಲೆಕ್ಷನ್ ನಾಳೆ ದಿನ ಅಂದರೆ ಹಿಂದಿನ ದಿನ ಅದು ಮತಗಟ್ಟೆಗಳಿಗೆ ತೆರಳಬೇಕಾದಂತಹ ವಿವಿ ಪ್ಯಾಡ್ ಆಗಿರ್ಬೋದು ಮತ್ತು ಮತಗಟ್ಟೆಗಳನ್ನು ಸಿದ್ಧಪಡಿಸುವಂಥದ್ದು ಮತ್ತು ಸಿಬ್ಬಂದಿಯನ್ನು ಅಲಾಟ್ ಮಾಡುವಂತಹ ಕಾರ್ಯವನ್ನು ಇಲಾಖೆ ಮಾಡುತ್ತೆ. ಹೀಗಾಗಿ ಇದಕ್ಕೆ ಬೇಕಾಗಿರುವಂತಹ ಒಂದು ಕಂಪ್ಲೀಟ್ ಸಿದ್ಧತೆ ಕೂಡ ಶುರು ಮಾಡಿರುವಂಥದ್ದು. ಸದ್ಯಕ್ಕೆ ಮತಗಟ್ಟೆಗೆ ತೆರಳೋದಕ್ಕೆ ಬೇಕಾಗಿರುವಂತಹ ಮಸ್ಟಿಂಗ್ ಕೇಂದ್ರದಲ್ಲಿ ವಿವಿ ಪ್ಯಾಡ್ಗಳನ್ನು ಕೂಡ ತಯಾರಿಯನ್ನು ಮಾಡಿಕೊಳ್ಳಲಾಗ್ತದೆ. ಕೊನೆ ಹಂತದ ಸಿದ್ಧತೆಗಳನ್ನು ಕೂಡ ಶುರು ಮಾಡಿರುವಂಥದ್ದು. ಅಲ್ಲಿ ಯಾವ ರೀತಿಯಾಗಿ EVM ಆಗಿರ್ಬೋದು, ವಿವಿ ಪ್ಯಾಟ್ ಆಗಿರ್ಬೋದು, ವೋಟರ್ ಲಿಸ್ಟ್ ಆಗಿರ್ಬೋದು, ಶಾಹಿ ಸೇರಿದಂತೆ ಎಲ್ಲವನ್ನೂ ಕೂಡ ಸಮಗ್ರವಾದ ಒಂದು ಕಿಟ್ಟನ್ನು ಮಾಡಿ ಸಿಬ್ಬಂದಿಗಳಿಗೆ ನಿಯೋಜನೆಯನ್ನು ಮಾಡಲಾಗುತ್ತೆ. ಬಳಿಕ ಇಲ್ಲಿ ಕೊನೆ ಹಂತದ ಎಲ್ಲ ರೀತಿಯಂಥ ಸಿದ್ಧತೆಗಳ ಬಳಿಕ ಇವುಗಳನ್ನು ಸಿಬ್ಬಂದಿಗಳಿಗೆ ಹಸ್ತಾಂತರ ಮಾಡಿ ಬಸ್ಗಳ ಮೂಲಕ ಮತಗಟ್ಟೆಗಳಿಗೆ ತಲುಪಿಸಲಾಗುತ್ತೆ. ನಾಳೆ ಮತದಾನ ನಡೆಯುವ ಹಿನ್ನೆಲೆಯಲ್ಲಿ ಒಂದು ದಿನ ಮುಂಚಿತವಾಗಿಯೇ ಬೇಕಾಗಿರುವಂತಹ ಸಕಲ ರೀತಿಯಂಥ ಸಿದ್ಧತೆಗಳನ್ನು ಕೂಡ ಮಾಡಲಾಗುತ್ತೆ. ಬೇಕಾಗಿರುವಂತಹ ಉಪಕರಣಗಳಾಗಿರ್ಬೋದು, ವಿವಿ ಪ್ಯಾಡ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಸಮಗ್ರವಾಗಿ ತಯಾರು ಮಾಡಿಕೊಳ್ಳುವಂಥದ್ದು ಮತ್ತು ಅವುಗಳನ್ನು ನಾಳೆ ಮತದಾನ ಪ್ರಕ್ರಿಯೆಗೆ ಯಾವುದೇ ರೀತಿಯಿಂದ ತೊಂದರೆಗಳಾಗದಿರಲಿ, ಅವಘಡಗಳ ಆಗದಿರಲಿ ಅನ್ನೋ ದೃಷ್ಟಿಕೋನದಿಂದ ಸಮಗ್ರವಾಗಿ ತಯಾರಿ ಮಾಡಿಕೊಳ್ಳೋದು ಇವೆಲ್ಲವೂ ಕೂಡ ಮಾಡುವಂಥ ಕಾರ್ಯಗಳಾಗಿರುತ್ತೆ. ಹೀಗಾಗಿ ಈಗ ಸದ್ಯಕ್ಕೆ ಈ ಪ್ರತಿಯೊಂದು ಏರುವ ಹಂತದಲ್ಲೂ ಕೂಡ ಅವುಗಳನ್ನು ವ್ಯವಸ್ಥಿತವಾಗಿ ಸಿದ್ಧತೆ ಮಾಡಿಕೊಳ್ಳುವಂಥದ್ದಾಗಿರ್ಬೋದು ಮತ್ತು ಅವುಗಳನ್ನು ತಯಾರಿ ಮಾಡಿಕೊಳ್ಳುವಂಥದ್ದು ಮತ್ತು ಸಿಬ್ಬಂದಿಗಳಿಗೆ ಕೊಡುವ ಮುನ್ನ ಅಲಾಟ್ಮೆಂಟ್ ಆಗಿರ್ಬೋದು ಮತ್ತು ಅವುಗಳನ್ನು ಪರಿಶೀಲನೆ, ಕೊನೆ ಹಂತದ ಪರಿಶೀಲನೆ, ನಾಳೆ ಮತದಾನದ ವೇಳೆ ಯಾವುದೇ ರೀತಿಯಂಥ ಸಮಸ್ಯೆಗಳು ಆಗದಿರಲಿ ಮತ್ತು ಯಾವುದೇ ರೀತಿಯಂಥ ವ್ಯತಿರಿಕ್ತ ಸಮಸ್ಯೆಗಳು ಉಂಟಾಗದಿರಲಿ ಅನ್ನೋ ದೃಷ್ಟಿಕೋನದಿಂದ ಮೊದಲೇ ಅವುಗಳನ್ನು ಪರಿಶೀಲನೆ ಮಾಡಿಕೊಳ್ಳುವಂಥದ್ದು. ಏನಾದರೂ ಸಮಸ್ಯೆಗಳು ಕಾಣಿದ್ರೆ ಅದನ್ನು ಈಗನೇ ಸರಿಪಡಿಸಿಕೊಂಡು ಅವುಗಳನ್ನು ಸಿಬ್ಬಂದಿಗಳಿಗೆ ಮತ್ತು ನಾಳೆ ಈಗ ಪ್ರತಿಯೊಂದು ಬೂತ್ಗಳಿಗೆ ಮತಗಟ್ಟೆಗಳಿಗೆ ಹೋಗುವಂಥ ಸಿಬ್ಬಂದಿಗಳು ಈಗಾಗಲೇ ತಮ್ಮ ಮತಗಟ್ಟೆಗಳು ಯಾವ ಮತಗಟ್ಟೆಗಳಿಗೆ ಹೋಗಬೇಕು ಮತ್ತು ಎಷ್ಟು ಗಂಟೆಗೆ ಅಲ್ಲಿ ತೆರಳಬೇಕು, ನಾಳೆ ಮತದಾನಕ್ಕೆ ಏನು ಸಿದ್ಧತೆಗಳು ಮಾಡಿಕೊಳ್ಳಬೇಕು, ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆಗೆ ಬೇಕಾಗಿರುವಂಥ ವ್ಯವಸ್ಥೆ ಮಾಡಿಕೊಳ್ಳಬೇಕು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ, ತರಬೇತಿಯನ್ನು ನೀಡಲಾಗಿದೆ. ಕಂಟಿನ್ಯೂ ಆಗಿ ಅವರಿಗೆ ನಿರಂತರವಾದ ಮಾಹಿತಿ ಹಿನ್ನೆಲೆಯಲ್ಲಿ ಇವತ್ತು ವಿವಿ ಪ್ಯಾಡನ್ನು ಕಲೆಕ್ಟ್ ಮಾಡಿಕೊಂಡು ನಾಳೆ ಮತದಾನಕ್ಕೆ ಬೇಕಾಗಿರುವಂತಹ ಎಲ್ಲ ಸಮಗ್ರ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೂ ಕೂಡ ಆಯೋಗ ಒಂದು ರೀತಿಯ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಇದೆ. ಆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತೆ, ಜೊತೆಗೆ ತಯಾರಿಯನ್ನು ಮಾಡಿಕೊಳ್ಳಲಾಗುತ್ತೆ. ಹೆಚ್ಚು ಮುನ್ನೆಚ್ಚರಿಕಾ ದೃಷ್ಟಿಕೋನಗಳನ್ನು ಕೂಡ ಕೈಗೊಳ್ಳೋದು. ಯಾಕಂದರೆ ಕೊನೆಯ ಹಂತದಲ್ಲಿ ಮತದಾನ ಪ್ರಕ್ರಿಯೆ ಆರಂಭವಾದ ಬಳಿಕ ಯಾವುದೇ ರೀತಿಯ ಸಮಸ್ಯೆಗಳು ಆಗದಿರಲಿ ಮತ್ತು ಯಾವುದೇ ರೀತಿಯ ಸಮಸ್ಯೆಗಳು ಮತದಾನ ಪ್ರಕ್ರಿಯೆ ವೇಳೆ ಆಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ಈಗಾಗಲೇ ಸಿಬ್ಬಂದಿಗಳು ಕೂಡ ಆ ರೀತಿಯ ಸೂಚನೆಗಳು ಬಂದಿರುತ್ತೆ. ಎಲ್ಲಿ ಹೋಗಬೇಕು, ಯಾವ ಮತಗಟ್ಟೆಗಳಿಗೆ ಹೋಗಬೇಕು, ನಾಳೆ ಏನು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು, ಈಗಾಗಲೇ ಸಿಬ್ಬಂದಿಗಳು ಕೂಡ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ವಿವಿ ಪ್ಯಾಟ್ಗಳನ್ನು ಕಲೆಕ್ಟ್ ಮಾಡಿಕೊಳ್ಳೋ ಮುನ್ನ ಅವರಿಗೆ ಒಂದಿಷ್ಟು ಸೂಚನೆಗಳನ್ನು ಕೊಡಲಾಗುತ್ತೆ. ನಾಳೆ ಹೇಗೆ ಪ್ರಕ್ರಿಯೆ ಆರಂಭ ಮಾಡಬೇಕು, ಯಾವ ರೀತಿ ಸಿದ್ಧತೆಗಳು ಮಾಡ್ಕೊಳ್ಬೇಕು ಮತ್ತು ಹೇಗೆ ಮತದಾನ ಪ್ರಕ್ರಿಯೆಯನ್ನು ಸುವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನೋ ಸಲಹೆ ಸೂಚನೆಗಳು ಕೂಡ ಇರುತ್ತೆ. ಹೀಗಾಗಿ ಸದ್ಯಕ್ಕೆ ಸಿಬ್ಬಂದಿಗಳು ಕೂಡ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕೊನೆ ಹಂತದ ವಿವಿ ಪ್ಯಾಟ್ ಪರಿಶೀಲನೆ ಮತ್ತು ಅವುಗಳ ಸಿದ್ಧತೆ ಕಾರ್ಯ ಮುಕ್ತಾಯದ ಬಳಿಕ, ಮಸ್ಟಿಂಗ್ ಕಾರ್ಯ ಮುಕ್ತಾಯದ ಬಳಿಕ ವಿವಿ ಪ್ಯಾಟ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಯಾವ ಮತಗಟ್ಟೆಗಳಿಗೆ ತೆರಳಬೇಕು, ಎಷ್ಟು ಗಂಟೆಗೆ ಅಲ್ಲಿರಬೇಕು, ಜೊತೆಗೆ ಹೇಗೆ ಅವುಗಳನ್ನು ಸಿದ್ಧತೆ ಮಾಡಿಕೊಳ್ಳಬೇಕು ಅನ್ನೋಂಥ ಸಮಗ್ರವಾದಂತಹ ಮಾಹಿತಿ ಸಿಗುತ್ತೆ. ಇವುಗಳನ್ನು ಸಂಪೂರ್ಣವಾಗಿ ಅಧಿಕಾರಿಗಳ ಹಂತದಲ್ಲಿ ಒಂದು ತಯಾರಿ ನಡೆಯುತ್ತೆ. ಹಂಚಿಕೆ ಮಾಡೋದಕ್ಕೆ ಬೇಕಾಗಿರೋ ಸಿದ್ಧತೆಗಳು ಮಾಡಿಕೊಳ್ಳಲಾಗ್ತದೆ. ಪ್ರತಿಯೊಂದು ARO ಹಂತದಲ್ಲಿ ಅಧಿಕಾರಿಗಳ ಹಂತದಲ್ಲಿ ಅಲಾಟ್ಮೆಂಟ್ಗಳನ್ನು ಕೂಡ ಮಾಡಲಾಗ್ತದೆ. ಮತಗಟ್ಟೆಗಳ ಅಲಾಟ್ಮೆಂಟ್ ಆಗಿರ್ಬೋದು, ಜೊತೆಗೆ ವಿವಿ ಪ್ಯಾಟ್ಗಳನ್ನು ವಿಸ್ತರಣೆ ಮಾಡುವಂಥದ್ದಾಗಿರ್ಬೋದು, ಸಿಬ್ಬಂದಿಗಳಿಗೆ ಏನಾದರೂ ಸಮಸ್ಯೆಗಳಿದಾನ ಅಥವಾ ಅವ್ರಿಗೇನಾದರೂ ಮಾಹಿತಿ ಕೊರತೆ ಇದೆಯಾ, ಏನು ಇನ್ಫಾರ್ಮೇಷನ್ ಬೇಕು, ಯಾವುದಾದ್ರೂ ಬೂತ್ಗೆ ಹೋಗೋದಾಗಿರ್ಬೋದು, ವಿವಿ ಪ್ಯಾಟ್ಗಳು ಸಂಗ್ರಹಿಸೋದಾಗಿರ್ಬೋದು, ಅವುಗಳನ್ನು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು,
ಆಗಿರ್ಬೋದು, ಇವೆಲ್ಲದರ ಸಮಗ್ರವಾದಂಥ ಮಾಹಿತಿಯನ್ನು ಕೊಡಲಾಗುತ್ತೆ. ಕೇವಲ ವಿವಿಪ್ಯಾಟ್ ಅಷ್ಟೇ ಅಲ್ಲ, ಅದಕ್ಕೆ ಬೇಕಾಗಿರುವಂಥ ಶಾಹಿ ಆಗಿರ್ಬೋದು, ವೋಟರ್ ಲಿಸ್ಟು, EVM, ವಿವಿಪ್ಯಾಟು, ಲೇಖನ ಸಾಮಗ್ರಿ, ಈ ಥರದಂಥ ಕಂಪ್ಲೀಟ್ ಕಿಟನ್ನು ಕೂಡ ಅವರಿಗೆ ಕೊಡಲಾಗುತ್ತೆ. ಮತದಾನಕ್ಕೂ ಮುನ್ನ ಒಂದು ರೀತಿಯ ಯಾವುದೇ ರೀತಿ ಸಮಸ್ಯೆಗಳಾಗದೇ ಇರೋ ಹಾಗೆ ಎಲ್ಲವನ್ನೂ ಸಿದ್ಧತೆ ಮಾಡಿಕೊಂಡು ಮತದಾನ ಪ್ರಕ್ರಿಯೆ ಸುವ್ಯವಸ್ಥಿತವಾಗಿ ಸಮಗ್ರವಾಗಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ನಡೆಯಬೇಕು. ನಾಳೆ ಲೋಕಸಭಾ ಎಲೆಕ್ಷನ್ ಅನ್ನು ಸಕ್ಸಸ್ಫುಲ್ ಆಗಿ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆಯೋಗ ಒಂದು ಕಡೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಸಿಬ್ಬಂದಿಗಳು ಕೂಡ ನಾಳೆ ಮತದಾನ ಪ್ರಕ್ರಿಯೆಗೆ ಕಂಪ್ಲೀಟ್ ಆದಂಥ ಸಿದ್ಧತೆ ಮಾಡ್ಕೊಂಡಿರೋದು ಸದ್ಯ ಕಂಡುಬರ್ತದೆ. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ವಿನಯ್ ಕುಮಾರ್ ಕಾಶ್ಮೀರ, TV9 ಬೆಂಗಳೂರು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.